ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಅವರ ಧರ್ಮಪತ್ನಿ ಪುಷ್ಪಾ ಇವರ ನೇತೃತ್ವದಲ್ಲಿ ಸ್ಥಳೀಯ ನರಸಿಂಹಗಿರಿ ಗ್ರಾಮದ ಮನೆ ಹಿಂಭಾಗ ಸಭೆಯಲ್ಲಿ ದಿನಾಂಕ 8/3/2026ರಂದು ಮಹಿಳಾ ದಿನಾಚರಣೆಯ ಅಂಗವಾಗಿ ಕೂಡ್ಲಿಗಿ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಗರ್ಭಿಣಿಯರನ್ನು ಮತ್ತು ಆಶಾ ಕಾರ್ಯಕರ್ತೆಯರನ್ನು ಕರೆಸಿ ಗರ್ಭಿಣಿಯರಿಗೆ, ಆಟೋ ಚಾಲಕರಿಗೆ ಶಾಸಕರೇ ಅವರ ಸ್ವಂತ ವೈಯಕ್ತಿಕವಾಗಿ ಆಟೋ ಬಾಡಿಗೆಯನ್ನು ಕೊಟ್ಟು ಗರ್ಭಿಣಿಯರನ್ನು ಮತ್ತು ಆಶಾ ಕಾರ್ಯಕರ್ತೆಯರನ್ನು ಕರೆಸಿ ಮಾನ್ಯ ಶಾಸಕರು ಅವರ ತಾಯಿ ಓಬಮ್ಮ, ಸಹೋದರ ಎನ್.ಟಿ. ತಮ್ಮಣ್ಣ, ಸಮಾಜ ಸೇವಕರು ಅವರ ಸಹೋದರಿಯರು ಎಲ್ಲರೂ ಕೂಡಿ ಕೂಡ್ಲಿಗಿ ತಾಲೂಕಿನ ಅಧಿಕಾರಿಗಳನ್ನು ಬರಮಾಡಿಕೊಂಡು ತಾಲೂಕಿನಿಂದ ಎಲ್ಲ ಗ್ರಾಮಗಳಿಂದ ಗರ್ಭಿಣಿಯರಿಗೆ ಸೀಮಂತ ಕಾರ್ಯವನ್ನು, ಗರ್ಭಿಣಿಯರಿಗೆ ಸೀರೆ, ಹಣ್ಣು, ಫಲಹಾರ, ವೈಯಕ್ತಿಕ ಧನ ಸಹಾಯ, ಉಡಿ ತುಂಬಿಸಿ ಗರ್ಭಿಣಿಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಎಲ್ಲರಿಗೂ ಊಟೋಪಚಾರದೊಂದಿಗೆ ನೋಡಿಕೊಂಡರು. ಅವರ ಮನೆಗಳಿಗೆ ಸುಚಿತ್ರವಾಗಿ ಆಟೋ ಮುಖಾಂತರ ಅವರ ಗ್ರಾಮಗಳ ಮನೆಗಳಿಗೆ ತಲುಪಿಸಿದಂತಹ ಶಾಸಕರು ಇಂತಹ ಕಾರ್ಯವನ್ನು ಯಾವ ಶಾಸಕರು ಮಾಡಿಲ್ಲ. 13 ದ್ವಿಚಕ್ರ ವಾಹನಗಳನ್ನು ವಿಕಲಚೇತನರಿಗೆ ಶಾಸಕರು ಉದ್ಘಾಟನೆ ಮಾಡಿ ಯೋಜನೆ ರೂಪಿಸಿದರು. ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರಿಗೆ ತಿಳಿದಿದ್ದು ಒಂದೇ ಗುಣ, ನಾನು ಏನಾದರೂ ಮಾಡಿದರೂ ಎಲ್ಲರ ಮನಸ್ಸಿನಲ್ಲಿ ಇರಬೇಕು, ಇಂತಹ ಬಡವರ ಕಣ್ಣೀರು ಒರೆಸುವಂತ ಆಗಬೇಕು, ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಿಲ್ಲಬೇಕು, ಮನಸ್ಸು ಮಾಡಿ ತಂದೆ ತಾಯಿಯ ಋಣವನ್ನು ತೀರಿಸಬೇಕು, ಇದೇ ನಮ್ಮ ಪುಣ್ಯ ಎಂದು ತಿಳಿದು ಇಂತಹ ಒಂದು ಮಹತ್ವವಾದ ಕಾರ್ಯವನ್ನು ರೂಪಿಸಿದ್ದು. ಅಖಂಡ ಬಳ್ಳಾರಿ ಜಿಲ್ಲಾ ಸಂಸದರಾದ ಇ. ತುಕಾರಾಂ ಸಾಹೇಬರು ಸಹ ಇಂತಹ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರ ಧರ್ಮಪತ್ನಿ ಅನ್ನಪೂರ್ಣ ಸಹ ಇಂತಹ ಮಹಿಳಾ ದಿನಾಚರಣೆ ಎಂದು ಗರ್ಭಿಣಿಯರಿಗೆ ಮಹತ್ವದ ಕಾರ್ಯವನ್ನು ಮಾಡಿರುವುದರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂತಹ ಕಾರ್ಯಗಳು ಮಾತ್ರವಲ್ಲದೆ ಎಲ್ಲ ನಾಗರಿಕರಿಗೆ ಸರ್ಕಾರದಿಂದ ಏನು ತಲುಪಬೇಕು ಅಂತ ಒಂದು ಯೋಜನೆ ರೂಪಿಸಿಕೊಡುವಂತಹ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರಿಗೆ ತಾಲೂಕಿನ ಮಹಿಳೆಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, BSP ನ್ಯೂಸ್, ಕೂಡ್ಲಿಗಿ.